जगाचे लक्ष वेधून घेतलेल्या भारतीय राज्यघटनेचे शिल्पकार डॉक्टर बाबासाहेब आंबेडकर यांच्या 135व्या जयंतीनिमित्त कुंदानगरी बेळगाव सज्ज होत आहे. मल्लेश चौगुले यांच्या अध्यक्षतेखाली यंदा केवळ 1 दिवसापुरते मर्यादित न राहता संपूर्ण वर्षभर अर्थपूर्ण कार्यक्रमांचे आयोजन करण्याचा निर्णय महामंडळाने घेतला आहे. विश्वरत्न डॉक्टर बाबासाहेब आंबेडकर यांच्या 135व्या जयंतीनिमित्त बेळगावमध्ये भव्य महामंडळ स्थापन करण्यात आले आहे. मल्लेश चौगुले यांची सर्वानुमते अध्यक्षपदी निवड करण्यात आली असून उपाध्यक्ष म्हणून राजू कळेनवर, मनोज हित्तलमणी आणि संतोष कांबळे यांची नियुक्ती करण्यात आली आहे. या जयंती उत्सवाचे आयोजन 11 एप्रिलपासून संपूर्ण वर्षभर करण्यात येणार आहे. 11 एप्रिल रोजी महात्मा ज्योतिराव फुले जयंतीनिमित्त भव्य बाईक रॅलीद्वारे संविधान जागृती केली जाणार आहे. 13 एप्रिल रोजी दीपोत्सव तर 14 एप्रिल रोजी जयंती सोहळा साजरा करण्यात येणार आहे. महाड चौदार चळवळ आणि समता सैनिक दल स्थापनेला 100 वर्षे पूर्ण होत असून माता रमाई यांची 125वी जयंतीही साजरी केली जाणार आहे, अशी माहिती दलित नेते मल्लेश चौगुले यांनी दिली. ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 135ನೇ ಜಯಂತಿ ಈಗ 11 ಏಪ್ರಿಲಿಂದ ಶುರುವಾಗಿ ಇಡೀ ಒಂದು ವರ್ಷ ಕಾರ್ಯಕ್ರಮ ನಾವು ಹಾಕೊಂಡೆವು. 11 ಏಪ್ರಿಲ್ಗೆ ಮಹಾತ್ಮ ಫುಲೆ ಜಯಂತಿ ದಿನದಿಂದ ಒಂದು ಬೈಕ್ ರ್ಯಾಲಿ ಮಾಡಿ ಸಂವಿಧಾನ ರ್ಯಾಲಿ ಮಾಡ್ತಾ ಇದ್ದೇವೆ. ಅದರ ಜೊತೆನ 13ನೇ ತಾರೀಕು ರಾತ್ರಿ ಏಪ್ರಿಲ್ ಅವತ್ತು ದೀಪೋತ್ಸವ ಕಾರ್ಯಕ್ರಮ, 14 ತಾರೀಕು ಏಪ್ರಿಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮೋತ್ಸವ ಕಾರ್ಯಕ್ರಮ. ಈ ರೀತಿ ಇಡೀ ವರ್ಷ ತುಂಬ ಮನೆ ಮನೆಗೆ ಸಂವಿಧಾನ, ಮನೆ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರ, ಈ ರೀತಿ ನಾವು ಕಾರ್ಯಕ್ರಮ ಹಾಕೊಂಡೆವು. ಈ ವರ್ಷ ತುಂಬ ನಾವು ಕಾರ್ಯಕ್ರಮದಲ್ಲಿ ಕ್ರೀಡೆ ಸ್ಪರ್ಧಾ, ದಲಿತ ಉತ್ಸವ ಕಾರ್ಯಕ್ರಮ, ಅದೇ ರೀತಿ ಸಾಮಾಜಿಕ ಹಿರಿಯರಾದಂಥ ಮೆರಿಟ್ ಆಗಿದಂಥ ಮಕ್ಕಳಿಗೆ ಒಂದು ಕಾರ್ಯಕ್ರಮ, ಅದೇ ರೀತಿ ಸೋಷೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸ್ಟೇಟಸ್ ಆಫ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಈ ವಿಷಯ ಮೇಲೆ ಒಂದು ಪರಿಸಂವಾದ ಕೂಡ ನಾವು ಒಂದು ವರ್ಷದಲ್ಲಿ ಮಾಡಿರೋದು. ಇದಕ್ಕೆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ನಾಯಕರನ್ನ ನಾವು ಕರೆಸಿ 2 ದಿವಸ ಸೆಮಿನಾರ, ಅದರ ಜೊತೆನ ದಲಿತ ಸಾಹಿತ್ಯ ಪರಿಷತ್ ಕೂಡ ಜಾಗತಿಕ ಸಾಹಿತ್ಯ ಪರಿಷತ್ ಅಂತ ಏನು ನಾಗ್ಪುರ್ಗಿದೆ, ಅವರ ಆಶ್ರಯದಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಕೂಡ ಈ ವರ್ಷ ಒಳಗಿದ್ದು. ಪ್ರತಿ ತಿಂಗಳು ನಾವು ಜಿಲ್ಲೆ ತುಂಬ ಪ್ರತಿಯೊಂದು ಕಾರ್ಯಕ್ರಮ ತೆಗೆಯೋರು. ಮತ್ತು ಕೊನೆ ಕಾರ್ಯಕ್ರಮ ನಮ್ಮ ಭೀಮ ಜಾಥಾ ಅಂತ ಮಾಡೋದಿದೆ, ಅದು ಕೂಡ ಈ ವರ್ಷ ಯಾಕೆ ಮಹತ್ವ ಕೊಟ್ಟಿದ್ದೀವಪ್ಪ ಅಂದರೆ 135ನೇದು ಜಯಂತಿ ಇದಂತೂ ವಿಶ್ವ ತುಂಬ ಮಾಡ್ತಾ ಇದೆ, ರಾಷ್ಟ್ರ ತುಂಬ ಮಾಡ್ತಾ ಇದೆ, ರಾಜ್ಯ ತುಂಬ ಮಾಡ್ತಾ ಇದೆ. ಇದರಿಂದ ನಾವು 101ನೇ ಜಯಂತಿ, 125ನೇ ಜಯಂತಿ, ಈ 135ನೇ ಜಯಂತಿ ಇದು ಕೂಡ ಇದಕ್ಕಂದರೆ ಈ ವರ್ಷ ಕೂಡ ಮಹಾಡ್ ಚೌದಾರ್ ತಳೆಗ 100 ವರ್ಷ ಇವತ್ತಿಂದ ಶುರುವಾಗಿದೆ. ಸಮತಾ ಸೈನಿಕ ದಳಕ್ಕೆ ಅದಕ್ಕೂ 100 ವರ್ಷ ಆಗಿದೆ. ಈ ರೀತಿ ಅದೇ ರೀತಿ ಮಾತಾ ರಮಾಯಿ ಇವ್ರ ಜಯಂತಿ ಕೂಡ 125ನೇದು ಕೂಡ ಆಗ್ತಾ ಇದೆ. ಇದೇ ವರ್ಷ 135ನೇ ಜಯಂತಿಗೂ ಸಮತಾ ಸೈನಿಕ ದಳ, ಮಹಾಡ್ ಚೌದಾರ್ ಕೆರೆ, ಅದೇ ರೀತಿ ಐತಿಹಾಸಿಕ ಆಗಿದ್ದಂಥ ವರ್ಷ ಇಡೀ ವರ್ಷ ತುಂಬ ನಾವು ಕಾರ್ಯಕ್ರಮ ಹಾಕೊಂಡೆವು. ನಾವು ಮಹಾಮಂಡಳ ವತಿಯಿಂದ ಸನ್ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿ ಆದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಮಹಾಮಂಡಲದಿಂದ ಸನ್ಮಾನ ಮಾಡಿ, ಅವರು ಅದೇ ರೀತಿ ಜಿಲ್ಲಾ ನಮ್ಮ ಮಹಿಳಾ ಮತ್ತು ಬಾಲ ಕಲ್ಯಾಣ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಜಿಲ್ಲೆ ಬೆಳಗಾವಿ ಸಿಟಿದ ಶಾಸಕರಾದಂಥ ರಾಜು ಶೇಟ್ ಅವರು, ಅದೇ ರೀತಿ ಬೆಳಗಾವಿಯಲ್ಲಿ ಇದ್ದಂಥ ಎಲ್ಲ ಪಕ್ಷದ ಎಲ್ಲ ವರ್ಗದ ಶಾಸಕರನ್ನು ಇನ್ವಾಲ್ವ್ ಮಾಡಿ ಈ ವರ್ಷ ತುಂಬ ಇದು ಕಾರ್ಯಕ್ರಮ. ಮತ್ತೊಂದು ನಾವು ಮಹಾಮಂಡಲ ಕಮಿಟಿ ಜೊತೆನ ಜಿಲ್ಲೆ ಆಗಿ ಇದು ವಿಸ್ತಾರ ಮಾಡಿದೆವು. ಅದ್ರ ಜೊತೆನೇ ಇತರ ಸಮಾಜದವ್ರನ್ನು ತೊಗೊಂಡು, ಬೇರೆ ಬೇರೆ ಜಾತಿ ಸಮಾಜದವ್ರನ್ನೆಲ್ಲ ಮುಖಂಡು ತೊಗೊಂಡು ಅದಕ್ಕೊಂದು ಸಮಿತಿ ಒಂದು ಮಾಡಿ ಅವ್ರ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮ ನಾವು ವರ್ಷ ತುಂಬ ಹಾಕೋತೇವೆ ಅಂತ ಡಿಕ್ಲೇರ್ ಮಾಡಿದನು. ಈ कमिटीचा लिस्ट तमक ಕೊಡ್ತೇನೆ ನಾನು. महामंडळाच्या प्रतिनिधींनी यापूर्वीच मंत्री सतीश जारकिहोळी यांची भेट घेऊन कार्यक्रमाच्या आयोजनाबाबत सविस्तर चर्चा केली आहे. विनोद कोलकार, KMM मराठी, बेळगाव.